ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಯಾವುದೇ ಘಟನೆಗಳ ಬಗ್ಗೆ ಹೋರಾಟಗಾರರು ಮಾತಾಡಿದರೆ, ಪ್ರಶ್ನೆ ಕೇಳಿದರೆ ಅಲ್ಲಿ ಬರುವ ಮೊದಲ ಉತ್ತರ ಇದೊಂದು ಷಡ್ಯಂತ್ರದ ಭಾಗ. 2012ರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿ ತನಕ 2012ರಿಂದ 2025 ತನಕ ಅಸಹಜ ಸಾವಾಗಲಿ, ಚಿನ್ನಯ್ಯನ ಬುರುಡೆಯಾಗಲಿ, ಪ್ರತಿಯೊಂದು ಯಾವುದರ ಬಗ್ಗೆ ಮಾತಾಡುವಾಗ ನೋಡಿ, ಇದು ದೇವಸ್ಥಾನದ ಹೆಸರು ಹಾಳು ಮಾಡೋದು, ಷಡ್ಯಂತ್ರದ ಒಂದು ಭಾಗ, ಅಪಪ್ರಚಾರ ಮಾಡೋದು ಅಂತ ಹೇಳ್ತಾರೆ. ನಾನಿವತ್ತು ಈ ವಿಷಯವನ್ನು ಯಾಕೆ ಹೇಳ್ತೇನೆ ಅಂದರೆ, ಈ ಷಡ್ಯಂತ್ರವನ್ನು ಯಾವತ್ತೇ ನಿಲ್ಲಿಸ್ಬೋದಿತ್ತು. ಮಹೇಶಣ್ಣನ ಹೋರಾಟ ಸುಳ್ಳು ಅಂತ ಸಾಬೀತು ಮಾಡಲಿಕ್ಕೆ 2012ರಲ್ಲಿ ಮಹೇಶಣ್ಣ ಸೌಜನ್ಯನ ಪರ ಹೋರಾಟ ಮಾಡುವಾಗ, ಆವಾಗ ಒಂದು 2013ರಲ್ಲಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಾಧ್ಯಮದಲ್ಲಿ ಒಂದು ಬೈಟ್ ಕೊಟ್ಟಿದ್ದಾರೆ. ಅಲ್ಲಿ ಧರ್ಮಸ್ಥಳದ ಈ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಎನ್ನುವಾತನ ಹೆಸರು ಅಲ್ಲಿ ಬಂದಿತ್ತು. ಆಗ ಬಂದಾಗ ಅವರಲ್ಲಿ ಕೋರ್ಟಿಗೆ ಹೋಗಿದ್ದರು. ಕೋರ್ಟಿಗೆ ಹೋಗಿ 2013ರಲ್ಲಿ ಡಿಸೆಂಬರ್ರಲ್ಲಿ ಒಂದು ಒರಿಜಿನಲ್ ಸೂಟ್ ಹಾಕಿದರು. ಆ ಒರಿಜಿನಲ್ ಸೂಟ್ ಹಾಕಿದ್ರಲ್ಲಿ ಸೋಮನಾಥ್ ನಾಯಕ್, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು, ವಿಠಲ್ ಗೌಡ್ರು, ಕುಸುಮಾವತಿಯವರು ಮತ್ತು ಚಂದಪ್ಪ ಗೌಡ್ರ ಮೇಲೆ ಕೇಸ್ ಹಾಕಿದರು. 2013ರಲ್ಲಿ ಕೇಸ್ ಹಾಕಿದ ನಂತರ ಯಾವುದೇ ಒಂದು ಮಹೇಶ್ ಶೆಟ್ಟಿಯವರು ಷಡ್ಯಂತ್ರದೊಂದು ಭಾಗದಲ್ಲಿ ಅವನ ಹೆಸರನ್ನು ತರ್ತಿದ್ರೆ 100% ಆಗಿ ಮಹೇಶಣ್ಣನ್ನು ಆವತ್ತೇ ಆ ಕೇಸಿನ ಮುಖಾಂತರ ಒಳಗೆ ಹಾಕಿಸ್ಬೋದಿತ್ತು, ಏನಾದರೂ ಮಾಡ್ಬೋದಿತ್ತು. 2023ರ ನಂತರ ಈ ಒಂದು ದಾಖಲೆ ಹಿಡ್ಕೊಂಡು ಮಾಧ್ಯಮದಲ್ಲಿ ಕೂತು ಕ್ಲೀನ್ ಚಿಟ್ ಕೊಡೋದಾದರೆ ಒಬ್ಬ ಮಾಧ್ಯಮದವ, ಯಾಕಪ್ಪ 2013ರಲ್ಲಿ ಕೇಸ್ ಹಾಕಿದ್ದಾರೆ? ಮಹೇಶಣ್ಣನ ಮೇಲೆ ದೊಡ್ಡ ಕೇಸ್ ಹಾಕ್ಬೋದಿತ್ತು. ಒರಿಜಿನಲ್ ಸೂಟ್ ಹಾಕಿ ಎಲ್ಲ ದಾಖಲೆಗಳನ್ನು ಅದರಲ್ಲಿ ಕೊಂಡೋಗಿ ಕೊಡ್ತಿದ್ರೆ 100% ಮಹೇಶಣ್ಣ ಮಾತಾಡಲಿಕ್ಕೇನು ಸಾಧ್ಯತೆ ಇಲ್ಲ. ಆಗಲೇ ಕ್ಲೀನ್ ಚಿಟ್ ಕೊಟ್ಟು ನಿಶ್ಚಲ್ ಜೈನ್ ನಿರಪರಾಧಿ, ಅವನ ಮೇಲೆ ಸುಮ್ಮನೆ ಏನೋ ಒಂದು ಆರೋಪ ಮಾಡಿದ್ದಾರೆ ಅಂತ ಖಂಡಿತ ಕೋರ್ಟಲ್ಲಿ ಮಹೇಶಣ್ಣನಿಗೆ ಶಿಕ್ಷೆ ಆಗ್ತಿತ್ತು. ನನಗೂ ಇತ್ತೀಚಿನ ದಿನಗಳಲ್ಲಿ ತುಂಬ ಗೊಂದಲ ಇತ್ತು. ಮಹೇಶಣ್ಣನ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿತ್ತು. ಈ ಕೇಸ್ ಏನಾಗಿದೆ ಅಂತ ನೋಡುವಾಗ, ಮೊನ್ನೆ ನಾನು ಬ್ಯಾಂಗ್ಳೂರಿಗೆ ಹೋದಾಗ ದಾಖಲೆ ತೆಗೆದು ನೋಡುವಾಗ ಈ ಒಂದು OS ಕೇಸ್ 8945 2013ರಲ್ಲಿ ಹಾಕಿದ ಕೇಸ್ ಏನಿಲ್ಲ. ಈ ಕೇಸಲ್ಲಿ ಯಾವುದೇ ಇಂಟ್ರೆಸ್ಟ್ ತೋರಿಸದೆ, ಯಾವುದೇ ಎವಿಡೆನ್ಸ್ ಸ್ಟೇಜಿಗೂ ಬರಲಿಲ್ಲ, ಅಲ್ಲಿ ಎವಿಡೆನ್ಸಿಗೂ ಬರಲಿಲ್ಲ. ಇಲ್ಲಿ ನಿಶ್ಚಲ್ ಜೈನ್ ಒಂದು ಕೇಸ್ ಹಾಕಿದ್ರಲ್ಲಿ ನಿಶ್ಚಲ್ ಜೈನ್ ಮಾತ್ರ ಅಲ್ಲ, ನಿಶ್ಚಲ್ ಜೈನ್ಗೆ ಬರಲಿಕ್ಕೆ ಆಗದ ಸಂದರ್ಭದಲ್ಲಿ ಅಥವಾ ನಿಶ್ಚಲ್ ಜೈನ್ನ ಒಂದು ಪವರ್ ಆಫ್ ಅಟರ್ನಿ ಆಗಿ ನಿಶ್ಚಲ್ ಜೈನ್ ತನ್ನ ಅಣ್ಣನ ಹೆಸರು ಇಲ್ಲಿ ಹಾಕಿ ಮಹೇಶಣ್ಣನವರಿಗೆ ಕೇಸ್ ಕೊಟ್ಟಿದ್ದಾರೆ. ಆದರೆ ಈ ಕೇಸು ಕೊಟ್ಟ ನಂತರ ನಿಜವಾಗಿ ತಮ್ಮಲ್ಲಿ ದಾಖಲೆಗಳು ಕೊಡಬೇಕಿತ್ತು, ಕೊಡದಿದ್ದರೂ 2017ರ ತನಕ ಈ ಕೇಸನ್ನು ಮುಂದೆ ಹೋಗಿ ಈ ಕೇಸ್ ಕೊನೆ ಹಂತದಲ್ಲಿ ಡಿಸ್ಮಿಸ್ ಆಗಿದೆ. ಇಲ್ಲಿ ಜಡ್ಜ್ಮೆಂಟ್ ಬಂದದ್ದು ನಾನು ನಿಮಗೆ ಹೇಳ್ತೇನೆ. ಒರಿಜಿನಲ್ ಸೂಟು 89/2013ಕ್ಕೆ ಡಿಸೆಂಬರ್ 9 ತಾರೀಕಿಗೆ ಇಲ್ಲಿ ಫೈಲ್ ಆಗಿದ್ದಾರೆ. ಅದರಲ್ಲಿ ಪ್ಲೇಂಟಿಫ್ ಇರುವುದು ನಿಶ್ಚಲ್ ಧರ್ಮಸ್ಥಳನ ಅಣ್ಣ ಶ್ರೇಯಸ್ ಧರ್ಮಸ್ಥಳ, ರೆಪ್ರೆಸೆಂಟೆಡ್ ಬೈ ಹಿಸ್ ಪವರ್ ಆಫ್ ಅಟರ್ನಿ. ಪ್ಲೇಂಟಿಫ್ ನಿಶ್ಚಲ್ ಜೈನ್ನ ಪವರ್ ಆಫ್ ಅಟರ್ನಿ ಆಗಿ ಇಲ್ಲಿ ಶ್ರೇಯಸ್ರವನ್ನು ಹಾಕಿದ್ದಾರೆ. ಒಂದು ವೇಳೆ ನಿಶ್ಚಲ್ ಜೈನ್ಲಿಗೆ ಬರಲಿಕ್ಕೆ ಆಗದಿದ್ರೆ ತನ್ನ ಅಣ್ಣನನ್ನು ತಗೊಂಡು ದಾಖಲೆ ಪ್ರೊಡ್ಯೂಸ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಆದರೆ ನನ್ನ ಈ ಪ್ರಶ್ನೆ, 2013ರಲ್ಲಿ ಕೇಸ್ ಹಾಕಿದ ನಂತರ ಇದುವರೆಗೂ ಅಲ್ಲಿ ಎವಿಡೆನ್ಸ್ ಸ್ಟೇಜಿಗೆ ಬರಲಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ಕೊಡಲಿಲ್ಲ ಅಂತ ಇಲ್ಲಿ ಕಾದು ಎವಿಡೆನ್ಸ್ ಸ್ಟೇಜನ್ನು ಕಾದು ಇವರಿಗೆ ಡೇಟು ಕೊಟ್ಟು ಕೊನೆ ಡೇಟಾಗಿ 27/2/2017 ಒಂದು ಜಡ್ಜ್ ಆರ್ಡರ್ ಮಾಡ್ತಾರೆ. ಇನ್ ದಿಸ್ ಕೇಸ್, ಈವನ್ ಆಫ್ಟರ್ ಗ್ರಾಂಟಿಂಗ್ ಸಫಿಷಿಯಂಟ್ ಆಪರ್ಚುನಿಟಿ, plaintiff has not come forward to prosecute the case. Hence, suit filed by the plaintiff is dismissed for non-prosecution ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಎವಿಡೆನ್ಸಿಗೆ ಬರಲಿಲ್ಲ, ಇದರ ಜವಾಬ್ದಾರಿ ತಗೊಳ್ಳಿಲ್ಲ, ಹಾಗಾಗಿ ಇಲ್ಲಿ ಕೇಸ್ ಡಿಸ್ಮಿಸ್ ಆಗಿದೆ. ನನ್ನ ಇಲ್ಲಿ ಪ್ರಶ್ನೆ, ಒಂದು ವೇಳೆ ಇಷ್ಟು ದೊಡ್ಡ ಆರೋಪ ಮಹೇಶ್ ಶೆಟ್ಟಿಯವರು ಹೇಳುವಾಗ ಅವರ ದೊಡ್ಡಪ್ಪನೂ ಕೂತು ನೋಡಿ ನಮ್ಮಲ್ಲಿ ದಾಖಲೆ ಉಂಟು ಅಂತ ಮಾಧ್ಯಮದಲ್ಲಿ ಹೇಳಿದ ಮೇಲೆ
ಎಲ್ಲರೂ ಕಾನೂನಾತ್ಮಕವಾಗಿ ಹೋಗ್ತಾರೆ, ಯಾಕೆಂದರೆ ಕ್ಲೀನ್ ಚಿಟ್ ಕೊಡಬೇಕು, ಆಧಾರ ರಹಿತವಾಗಿ ಮಾತಾಡಬಾರ್ದು ಅಂತ ಹೇಳುವಾಗ ಇವರೇ ಕೋರ್ಟಿಗೆ ಹೋಗಿ ಮಹೇಶ್ ಶೆಟ್ಟಿ ತಂಡದವರೊಟ್ಟಿಗೆ ಸೋಮನಾಥ್ ರಾಯಕ್ರನ್ನು ಸೇರಿಸಿ ಇವರೆಲ್ಲರ ಮೇಲೆ ಕೇಸ್ ಹಾಕಿದ ನಂತರ ಯಾಕೆ ಇದಕ್ಕೆ ಹೋಗಲಿಲ್ಲ, ಯಾಕೆ ಜವಾಬ್ದಾರಿ ತಗೊಳ್ಳಿಲ್ಲ, ಯಾಕೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ? ಇಲ್ಲಿ ನೋಡಿ ಡಾಕ್ಯುಮೆಂಟ್ಸನ್ನು ಇವರು ಕಳಿಸಿದ್ದಾರೆ. ನಾನು ಹೇಳಲೇಬೇಕು ನಿಮಗೆ ಯಾವ ರೀತಿ ಇವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರಂದರೆ, ಮೇಲಲ್ಲಿ ಸೆಂಡ್ ಬೈ ಇಮೇಲ್, ಆ ಕಾಪಿಯನ್ನು ಇಮೇಲಿಗೆ ಕೊಟ್ಟಿದ್ದಾರೆ ಅಂತ. ಇಮೇಲಿಗೆ ಕೊಟ್ಟಿದ್ರೆ ಒಂದು ವೇಳೆ ಅಲ್ಲಿ ಡಾಕ್ಯುಮೆಂಟ್ ಇರ್ತಿದ್ರೆ ಈಗ ಈ ಕೇಸ್ ಡಿಸ್ಮಿಸ್ ಆದ ಕಾರಣ ಯಾರಿಗೂ ಇದರ ದಾಖಲೆಯನ್ನು ತೆಗಿಬೋದು. ಒಂದು ವೇಳೆ ಇವರ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಮಾರ್ಕ್ ಮಾಡ್ತಿದ್ರೆ, ಆ ಡಾಕ್ಯುಮೆಂಟ್ ಕರೆಕ್ಟಾಗಿ ಕೊಟ್ಟು ಕೋರ್ಟಲ್ಲಿ ಮಾರ್ಕ್ ಆಗಿದ್ದರೆ ಯಾರಿಗೂ ಆ ದಾಖಲೆ ತೆಗೆದು ನೋಡ್ಬೋದು. ಆದರೆ ಮಾರ್ಕ್ ಆಗದ ಕಾರಣ, ಇವರ ಆ ಡಾಕ್ಯುಮೆಂಟ್ ಸರಿಯಾಗಿ ಕೊಡದ ಕಾರಣ ಕೋರ್ಟಲ್ಲಿ ಮಾರ್ಕ್ ಆಗಲಿಲ್ಲ, ದಾಖಲೆ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಇವರು ನಿಜವಾಗಿ ಸೀರಿಯಸ್ ಆಗಿ ಆರೋಪ ಹೊತ್ತುಕೊಂಡು ಇಡೀ ಸಮಾಜದಲ್ಲಿ ನನ್ನ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ, ನಮ್ಮ ಕುಟುಂಬದ ರೆಪ್ಯುಟೇಷನ್ ಹಾಳು ಮಾಡ್ತಾರಂತ ಹೇಳುವ ಇವರು ಯಾಕೆ ಈ ದಾಖಲೆಗಳನ್ನೆಲ್ಲ ಕೊಟ್ಟು ಆ ಟೈಮಲ್ಲೇ 2013ರಲ್ಲಿ ಕೇಸ್ ಹಾಕಿ ಇಷ್ಟು ತನಕ ಕೋರ್ಟಲ್ಲಿ ಕಾದು 2017ರಲ್ಲಿ ಡಿಸ್ಮಿಸ್ ಆಗೋದಾದರೆ ಇಷ್ಟು ಸಮಯ ಏನು ಮಾಡಿದರು? ಯಾಕೆ ಈ ಕೇಸನ್ನು ಅವರು ಮುಂದೆ ಕೊಂಡೋಗಲಿಲ್ಲ? ಅಥವಾ ದಾಖಲೆಗಳು ಕೊಡಲಿಕ್ಕೆ ಇದ್ದರೂ ಸಹ ಸರಿಯಾದ ದಾಖಲೆ ಎವಿಡೆನ್ಸ್ ಸ್ಟೇಜಿಗೆ ಬರದಾಗೆ ಮಾಡಿದರು. ಯಾಕೆಂದರೆ ಎವಿಡೆನ್ಸಿಗೆ ತುಂಬ ಎವಿಡೆನ್ಸಿಗೆ ಸ್ಟೇಜಿಗೆ ಬರಲಿಲ್ಲ. ಹಾಗಾಗಿ ಯಾಕೆ ಹೀಗೆ ಮಾಡಿದರು ಅನ್ನೋ ಪ್ರಶ್ನೆ. ನಾನಿವತ್ತು ಹೇಳೋದು, ಜನರು ಇವತ್ತು ಪ್ರಶ್ನೆ ಕೇಳುವಾಗ, ಹೋರಾಟಗಾರರು ಪ್ರಶ್ನೆ ಕೇಳುವಾಗ ನಮಗೆ ಕೇಸಿನ ಮೇಲೆ ಕೇಸ್, ಯಾಕೆಂದರೆ ನಾವು ಮಾತಾಡಬಾರ್ದು. ಇವರು ಒಂದು ವೇಳೆ ಅದಕ್ಕೆ ನಿಜವಾಗಿ ಕಾನೂನಾತ್ಮಕವಾಗಿ ಮಹೇಶ್ ಅಣ್ಣನಿಗೆ ಉತ್ತರ ಕೊಡ್ತಿದ್ರೆ 2017ರಲ್ಲಿ ಡಿಸ್ಮಿಸ್ ಆಗೋದಾದರೆ ನಾವೆಲ್ಲ ಹೋರಾಟಗಾರರು ಸೇರಿಕೊಂಡದ್ದು ಹೋಗಿ 2023ರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟಲ್ಲಿ ಸಾಬೀತಾದ ನಂತರ ನಮಗೂ ಪ್ರಶ್ನೆ ಇತ್ತು, ಮಹೇಶ್ ಅಣ್ಣ ಹೇಳೋದು ಸರಿ, ಹಾಗಾದರೆ ಇಲ್ಲಿ ಆರೋಪಿ ಯಾರು ಅನ್ನೋ ಪ್ರಶ್ನೆ ಹಿಡ್ಕೊಂಡು ನಾವು ಅವರ ಜೊತೆಗೆ ಹೋರಾಟಕ್ಕೆ ಇಳಿದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಮಾಡುವ ಎಲ್ಲ ಮಾಧ್ಯಮಗಳಿಗೂ ಯೂಟ್ಯೂಬರ್ಗಳಿಗೂ 300-400 ಜನರಿಗೆ ನೋಟಿಸ್ ಮಾಡಿಕೊಂಡು ನೀವು ನಮ್ಮ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಹೇಳಿದರೆ ಮೂಲಭೂತವಾದ ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡದ ಕಾರಣ ಈ ರೀತಿ ಆಗ್ತಾ ಉಂಟು. ಒಂದು ವೇಳೆ 2013ರಲ್ಲಿ ನೀವು ಕೇಸ್ ಹಾಕಿದ್ದು ಮಹೇಶ್ ಅಣ್ಣನಿಗೆ ಸಜೆ ಆಗ್ತಿದ್ರೆ, ಪೂರಕವಾಗಿ ಅಲ್ಲಿ ಎವಿಡೆನ್ಸ್ ಸ್ಟೇಜಿಗೆ ಬಂದು ಎಲ್ಲ ದಾಖಲೆಗಳನ್ನು ನೋಡಿ ಕಾನೂನಾತ್ಮಕವಾಗಿ ಮಹೇಶ್ ಅಣ್ಣನಿಗೆ ಸಜೆ ಆಗ್ತಿದ್ರೆ ಮಹೇಶ್ ಅಣ್ಣನ ಬಾಯಿ ಆ ಟೈಮಿಗೆ ಮುಚ್ಚಿ ಹೋಗ್ತಿತ್ತು. ಯಾರೂ ಮಹೇಶ್ ಅಣ್ಣನ ಜೊತೆ ಬೆಂಬಲ ನಿಲ್ತಾ ಇರಲಿಲ್ಲ, ಯಾರೂ ಹೋರಾಟಕ್ಕೆ ಇಳಿತಾ ಇರಲಿಲ್ಲ, ಇಷ್ಟು ಸಭೆಗಳಾಗ್ತಾ ಇರಲಿಲ್ಲ, ಇಡೀ ಧರ್ಮಸ್ಥಳದ ಬಗ್ಗೆ ಜನರು ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ಇದಕ್ಕೆ ಕಾರಣರು ಯಾರು ಎನ್ನೋ ಪ್ರಶ್ನೆ. ಯಾಕೆಂದರೆ ಪ್ರತಿಯೊಂದು ಒರಿಜಿನಲ್ ಸೂಟ್ ಹಾಕ್ತಾರೆ ಇವರು. ಒರಿಜಿನಲ್ ಸೂಟನ್ನು ಯಾವುದು ಇವರು ಮುಂದೆ ಕೊಂಡೋಗೋದಿಲ್ಲ. ಒರಿಜಿನಲ್ ಸೂಟ್ ಕೊಂಡೋಗಿ ಯಾರೂ ಮಾತಾಡಬಾರ್ದು ಅಂತ ತಡೆಯಾಜ್ಞೆ ತರ್ತಾರೆ. ತಡೆಯಾಜ್ಞೆ ತಂದು ಯಾರಾದರೂ ಒಂದು ಮಾತಾಡಿದರೆ ತಪ್ಪಿ ಏನಾದರೂ ಒಂದು ಶಬ್ದಗಳು ಹೇಳಿದರೆ ಅಲ್ಲಿ ಕಂಟೆಂಪ್ಟ್ ಅಂತ ಕೇಸ್ ಹಾಕ್ತಾರೆ. ಹಾಗಾದರೆ ಒರಿಜಿನಲ್ ಸೂಟಿಗೆ ಯಾವುದೇ ದಾಖಲೆಗಳಿಲ್ಲದೆ ನೀವು ಸುಮ್ಮನೆ ಕೊಂಡೋಗಿ ಮಾತಾಡಬಾರ್ದಂತ ಇಂಜೆಕ್ಷನ್ ತರೋದು, ಇಂಜೆಕ್ಷನ್ ತಂದು ನಾವೇನಾದರೂ ಒಂದು ಮಾತಾಡಿದರೆ ಆ ವಿಡಿಯೋಗಳನ್ನು, ಕೆಲವೆಲ್ಲ ತಿರುಚಿದ ವಿಡಿಯೋಗಳನ್ನು ಕೋರ್ಟಿಗೆ ನೀವು ಕೊಟ್ಟು ನಮ್ಮ ಮೇಲೆ ಕಂಟೆಂಪ್ಟ್ ಹಾಕೋದಾದರೆ ನಿಮ್ಮ ಉದ್ದೇಶವೇನು? ನೀವು ನಿಜವಾಗಿ ನೀವು ಉತ್ತರ ಕೊಡ್ತಿದ್ರೆ, ದಾಖಲೆ ಕೊಡ್ತಿದ್ರೆ ಇವತ್ತು ಧರ್ಮಸ್ಥಳದ ವಿಷಯ ಎಲ್ಲೂ ಮಾತಾಡ್ತಾ ಇರಲಿಲ್ಲ, ಒಬ್ಬನಿಗೂ ಮಾತಾಡಲಿಕ್ಕೆ ನೈತಿಕತೆ ಇರಲಿಲ್ಲ. ಯಾಕೆಂದರೆ ದೊಡ್ಡ ಕೇಸ್ ಪ್ರತಿಯೊಬ್ಬರು ಅಲ್ಲಿ ಬರ್ತಾ ಇದ್ದದ್ದು, ಚರ್ಚೆಗಳಾಗ್ತಾ ಇದ್ದದ್ದು, ಕೊಂದದ್ದು ಏನು ಅತ್ಯಾಚಾರದ ವಿಷಯದಲ್ಲಿ ನಿಶ್ಚಲ್ ಜೈನ್ನ ಹೆಸರು ತರ್ತಾ ಇದ್ದಾರೆ. ನಿಶ್ಚಲ್ ಜೈನ್ ಇರಲೇ ಇಲ್ಲ, ಅಮೇರಿಕದಲ್ಲಿ ಇದ್ದ ಅಂತ ಹೇಳುವವರು ಎಲ್ಲರಿಗೂ ನೀವು ಪ್ರಶ್ನೆ ಕೇಳ್ತೀರಿ. ಸೌಜನ್ಯನ ಪ್ರಕರಣದಲ್ಲಿ ನೀವು ಯಾಕೆ ಕೋರ್ಟಿಗೆ ಹೋಗ್ತಿಲ್ಲ? ನಿಮ್ಮಲ್ಲಿ ದಾಖಲೆಗಳು ಉಂಟಲ್ಲ, ನೀವು ಯಾಕೆ ಹೋಗೋದಿಲ್ಲ? ಕುಸುಮಕ್ಕೆ ಯಾಕೆ ಹೋಗುವುದಿಲ್ಲ ಅಂತ ಹೇಳುವ ನೀವು, ನಿಮ್ಮ ಮನೆಯ ಹುಡುಗನಿಗೆ ಅನ್ಯಾಯ ಆದಾಗ ಯಾರೋ ಆರೋಪ ಮಾಡುವಾಗ ಕ್ಲೀನ್ ಚಿಟ್ ತಗೊಳ್ಬೇಕಾದದ್ದು ತಮ್ಮ ಕರ್ತವ್ಯ. ತಾವುಗಳು ಕೋರ್ಟಿಗೆ ಹೋಗುವ ಬದಲು 2017ರಲ್ಲಿ ಡಿಸ್ಮಿಸ್ ಆದ ನಂತರ ನೀವು ಪುನಃ ಹೋಗಿ ಯಾವನ ಒಂದು ಮಾಧ್ಯಮದಲ್ಲಿ ನೀವು ದಾಖಲೆ ಕೊಡುವುದಾದರೆ ನಿಮಗೆ ಅಲ್ಲಿ ಕೋರ್ಟು ಕಾನೂನು ಯಾವುದು ಇರಲಿಲ್ವಾ? ಇದು ನಮ್ಮ ಪ್ರಶ್ನೆ. ನಮಗೆ ಕೋರ್ಟ್ ಮುಖಾಂತರ ಉತ್ತರ ಕೊಡಬೇಕು. ಸಂವಿಧಾನದಲ್ಲಿ ನಮಗೆ ಪ್ರಶ್ನೆ ಕೇಳುವ ಹಕ್ಕುಂಟು, ಮಾತಾಡುವ ಹಕ್ಕುಂಟು. ಎಲ್ಲರ ಮಾತನ್ನು ನೀವು ಹತ್ತಿಕ್ಕುವುದಾದರೆ ನಿಮ್ಮ ಉದ್ದೇಶ ಏನು? ಯಾಕಪ್ಪ ದಾಖಲೆ 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 ಅಂತ 3 ದಿನ ಪವರ್ ಟಿವಿಯಲ್ಲಿ ಓದರುವ ಬದಲು ಈ ದಾಖಲೆಯನ್ನು, ಪವರ್ ಟಿವಿ ಸಹ ಇಲ್ಲ, ನಾವು ಸಹ ಇರಲಿಲ್ಲ, ಯಾರೂ ಇರಲಿಲ್ಲ, ಕೇವಲ ಮಹೇಶ್ ಅಣ್ಣ ಮತ್ತು ಸೌಜನ್ಯನ ಮನೆಯವರು ಮಾತ್ರ ಇದ್ದರು ಈ ಹೋರಾಟದಲ್ಲಿ.
ಮತ್ತು ಯಾವುದೇ ಹೋರಾಟಗಳಾಗಲಿಲ್ಲ. 2013 ನಿಶ್ಚಲ್ ಜೈನ್ ಅಲ್ಲಿ ಕೋರ್ಟಿಗೆ ಹೋದ ನಂತರ ಪೂರಕವಾದ ದಾಖಲೆಯನ್ನು ಕೊಡ್ತಿದ್ರೆ ಇವತ್ತು ಯಾರೂ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇರಲಿಲ್ಲ, ಇವತ್ತು ಯಾರೂ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಹಾಗಾದರೆ ಕೊಂದವರು ಯಾರು, ಕೊಲ್ಲಿಸಿದವರು ಯಾರು ಅನ್ನೋ ಪ್ರಶ್ನೆ ಯಾರೂ ಮಾತಾಡೋ ನೈತಿಕತೆ ಇರಲಿಲ್ಲ. ಅಲ್ಲಿ ಎಲ್ರಿಗೂ ಸಾಬೀತಾಗ್ತಿತ್ತು. ಯಾಕೆಂದರೆ ಮಹೇಶ್ ಅಣ್ಣ ಸುಳ್ಳು ಆರೋಪ ಮಾಡ್ತಿದ್ದಾನೆ. ಯಾವುದೋ ಹುಡುಗ ಪಾಪ ಕಲಿತಾ ಇದ್ದಾನೆ ಅಮೆರಿಕದಲ್ಲಿ, ಅವನು ಊರಲ್ಲಿದ್ದಾನೆ, ಅವನು ಅತ್ಯಾಚಾರಲ್ಲಿದ್ದಾನೆ ಅಂತ ಅವನ ಹೆಸರನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಕಾನೂನಾತ್ಮಕವಾಗಿ ಅವರಿಗೆ ಕ್ಲೀನ್ ಚಿಟ್ ಬರ್ತಿದ್ರೆ ನಿಶ್ಚಲಿಗೆ ಮಹೇಶ್ ಅಣ್ಣನಿಗೆ ತಲೆ ತಗ್ಗಿಸಿ ಹೋಗಬೇಕಿತ್ತು. ಮಹೇಶ್ ಅಣ್ಣ ತಲೆ ಎತ್ತಿ ನಡಿಲಿಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನನ್ನ ಪ್ರಶ್ನೆ, 2013 ನೀವು ಕೇಸ್ ಹಾಕಿದ ಮೇಲೆ 2025 ತನಕ ಮಹೇಶ್ ಶೆಟ್ಟಿಯನ್ನು ಮಾತಾಡಲಿಕ್ಕೆ, ವೇದಿಕೆ ಮಾಡಲಿಕ್ಕೆ, ಎಲ್ಲ ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡಿಕೊಟ್ಟವರು ತಾವುಗಳಲ್ವಾ? ಆಹಾರ ಮಾಡಿದವರು ತಾವುಗಳಲ್ಲ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಈಗ 2017 ಈ ಕೇಸ್ ಡಿಸ್ಮಿಸ್ ಆದ ನಂತರವೂ 2023 ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ತಂಡಕ್ಕೆ ಪುನಃ 5 ಕೋಟಿದ್ದು ಒರಿಜಿನಲ್ ಸೂಟು ನಿಶ್ಚಲ್ ಜೈನ್ ಹಾಕಿದ್ದಾನೆ. ಹಾಗಾದರೆ 2013 ಕೇಸನ್ನು 17 ತನಕ ನೀವು ಎವಿಡೆನ್ಸ್ ಸ್ಟೇಜಿಗೆ ಬರದೆ ಎಷ್ಟು ಡೇಟ್ ಕೊಟ್ಟರು ಸಹ ಯಾವುದೇ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಸೌಜನ್ಯ ಕೇಸಲ್ಲಿ ಮಾತಾಡುವವರು ಇದರಲ್ಲಿ ಫೇಲ್ಯೂರ್ ಮಾಡಿಸಿ ನೀವು ಕೋರ್ಟಿಗೆ ಹೋಗೋದಿದ್ರೆ ಇದರ ಉದ್ದೇಶ ಏನು ಅಂತ ನಾವು ಕೇಳಬೇಕಲ್ಲ. ಎಲ್ಲರೂ ನೀವು ಪ್ರಶ್ನೆ ಕೇಳ್ತೀರಲ್ಲ, ಮಾತಾಡ್ದೋದು ರಾಜಕೀಯದವರಿಂದ ಬಿಟ್ಟು ಮಾಧ್ಯಮದವರೆಲ್ಲ ಬೋಗಸ್ ದಾಖಲೆಗಳನ್ನು ಇಟ್ಕೊಂಡು ನೀವು ಮಾತಾಡ್ತೀರಲ್ಲ. ಏನೇ ದಾಖಲೆಗಳು, ಪವಿತ್ರ ಸಾವು, ಬಾಯಿಗೆ ಬಂದ ಯಾರ್ಯಾರನ್ನು ಕುಟ್ಕೊಂಡು ದಾಖಲೆ ಇಟ್ಕೊಂಡು ಮಾತಾಡುವವರು ಈ ದೊಡ್ಡ ದೊಡ್ಡ ಏನು ಸಂಶೋಧಕರು, ಸತ್ಯಶೋಧಕರು ಅಂತ ಟ್ರೇಡ್ ಬೇರ ಏನೆಲ್ಲ ಮಾಡ್ತಾ ಇರುವ ಮಾಧ್ಯಮಗಳಿಗೆ ಈ ದಾಖಲೆ ಎಲ್ಲೂ ಸಿಗಲಿಲ್ವಾ? ಆ ಪ್ರಶ್ನೆಯನ್ನು ಕೇಳಬೇಕಿತ್ತಲ್ಲ ಕೂತ್ಕೊಳ್ಳಿಸಿ ಮಾಧ್ಯಮದವರ ಹತ್ರ. ಅಥವಾ ಯಾರು ಮೀಡಿಯಾದಲ್ಲಿ ಕೂತು ನನ್ನ ಮಗು ಇರಲಿಲ್ಲ ಅಮೆರಿಕದಲ್ಲಿತ್ತು ನೋಡಿ ಅಂತ ಹೇಳುವವರ ಹತ್ರ ಕಾನೂನಾತ್ಮಕವಾಗಿ ಹೋದದನ್ನು ನೀವೇ ಕೇಸ್ ಹಾಕಿ ಆ ಕೇಸ್ ಡಿಸ್ಮಿಸ್ ಮಾಡಲಿಕ್ಕೆ ಕಾರಣ ಏನಂತ ಈ ಮಾಧ್ಯಮದವರು ಈಗ ಪ್ರಶ್ನೆ ಕೇಳಬೇಕಲ್ಲ. ಹಾಗಾಗಿ ಜನರ ಹಾದಿ ತಪ್ಪಿಸಬೇಡಿ. ಹೋರಾಟಗಾರರು ಯಾರು ಷಡ್ಯಂತ್ರ ಮಾಡ್ತಾ ಇಲ್ಲ. ನೀವು ಮಾಡುವ ಷಡ್ಯಂತ್ರದಿಂದ ನಾವು ಪ್ರಶ್ನೆ ಕೇಳಬೇಕಾಗ್ತದೆ, ನೀವು ಯಾಕೆ ಷಡ್ಯಂತ್ರ ಮಾಡಿದ್ದೀರಿ? ಏನು ಬೇಡ ಇತ್ತು, ಎಲ್ಲರೂ ಕೇಳ್ತಾ ಇದ್ದದ್ದು, ಆಗ ಎಲ್ಲರೂ ಮಾತಾಡ್ತಾ ಇದ್ದದ್ದು, ಮಾಧ್ಯಮದಲ್ಲಿ 3 ದಿವಸ ತೋರಿಸ್ತಾ ಇದ್ದದ್ದು ನೋಡಿ, ಡಾಕ್ಯುಮೆಂಟ್ಗಳು ನೋಡಿ, ಅಮೇರಿಕದ ಡಾಕ್ಯುಮೆಂಟ್ಗಳು ನೋಡಿ, ಅವ ಬಂದ ಅವ ಹೋದ, ಸರಿಯಪ್ಪ, ಯಾಕೆ ಮಾಧ್ಯಮದಲ್ಲಿ ಚರ್ಚೆ? ಈಗ ಎಲ್ಲರೂ ನೀವು ಕೇಸ್ ಹಾಕ್ತಿದ್ದೀರಲ್ಲ, ಎಷ್ಟೋ OS ಕೇಸ್ಗಳನ್ನು ಪದೇ ಹಾಕ್ತಾ ಇದ್ದೀರಲ್ಲ. ಒರಿಜಿನಲ್ ಸೂಟನ್ನು ಬದಿಗಿಟ್ಟು ಎಲ್ಲ ಕಂಟೆಂಪ್ಟ್ ಕೇಸ್ಗಳನ್ನು ಭಾರಿ ಫಾಸ್ಟಾಗಿ ಮಾಡುವವರು ಮಹೇಶ್ ಅಣ್ಣ ಒಂದು ವೇಳೆ ಸುಳ್ಳು ಹೇಳುವುದಾದರೆ ಆ OS ಕೇಸನ್ನು ಫಾಸ್ಟಾಗಿ ಮಾಡಿಕೊಂಡು ಮಹೇಶ್ ಅಣ್ಣನಿಗೆ ಸಜೆ ಕೊಡ್ತಿದ್ರೆ 25 ಇಸವಿಯ ತನಕ 26 ಬಂತು. ಯಾರು ಮಾತಾಡ್ತಿದ್ದು ಧರ್ಮಸ್ಥಳದ ಬಗ್ಗೆ? ಯಾರು ಪ್ರಶ್ನೆ ಕೇಳ್ತಿದ್ರು? ಇದು ಮಾಧ್ಯಮಕ್ಕೂ ನಾನು ಕೇಳ್ತಾ ಇದ್ದೇನೆ, ಈ ದಾಖಲೆಯನ್ನು ಇಟ್ಕೊಂಡು ಒಮ್ಮೆ ನೋಡಿ. ಇದು ಬೇರೆ ಯಾವುದಲ್ಲ, ಇದರಲ್ಲಿ ಏನು ಕೇಸ್ ಹಾಕಲಿಕ್ಕಿಲ್ಲ. ಕೋರ್ಟಲ್ಲಿ ನೀವು ಏನು ಮಾಡಿದ್ರು ಸಹ ಜಡ್ಜು ಆರ್ಡ್ರ್ ಮಾಡಿದ್ದಾರೆ. RTI ದಾಖಲೆಗಳನ್ನು ಇಟ್ಕೊಂಡು, ಕೋರ್ಟು ದಾಖಲೆಗಳನ್ನು ಇಟ್ಕೊಂಡು ಯಾರಿಗೂ ಮಾತಾಡಬಹುದು, ಪ್ರಶ್ನೆ ಕೇಳ್ಬೋದು. ನಾವು ಯಾರಿಗೂ ಆರೋಪವನ್ನು ಮಾಡ್ತಾ ಇಲ್ಲ. ಒಂದು ವೇಳೆ ನಿಶ್ಚಲ್ ಜೈನ್ ಅಮೇರಿಕದಲ್ಲಿ ಇರ್ತಿದ್ರೆ ನಮಗೇನು ತೊಂದರೆ ಇರ್ತಿರಲಿಲ್ಲ. ಆಧಾರ ರಹಿತವಾಗಿ ಹೇಳಿದ್ದಾರೆ ಮಹೇಶ್ ಅಣ್ಣ, ಅವರು ವೈಯಕ್ತಿಕವಾಗಿ ಪನಿಷ್ಮೆಂಟ್ ತಗೊಳ್ತಿದ್ರು. ವಿಠಲಣ್ಣವ, ಸೋಮನಾಥ್ ನಾಯಕರ, ಕುಸುಮಕ್ಕವ, ಚಂದಪ್ಪಣ್ಣವ ಪನಿಷ್ಮೆಂಟ್ ತಗೊಳ್ತಿದ್ರು. ಆದರೆ ನೀವು ಯಾಕೆ ಮುಂದುವರಿಲಿಲ್ಲ ಅನ್ನೋ ಪ್ರಶ್ನೆ. ಹಾಗಾಗಿ ಜನರ ಹತ್ರ ನಾನು ಹೇಳೋದು, ಎಲ್ಲರೂ ಅರ್ಥ ಮಾಡಬೇಕು. ಯಾರಿಗೂ ಇದರ ಬಗ್ಗೆ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರು ಹೇಳ್ತಾ ಇದ್ರು ನಿಶ್ಚಲ್ ಜೈನ್ ಹೋಗಿ ಕೇಸ್ ಹಾಕಿದ್ದಾನೆ ಮಹೇಶ್ ಅಣ್ಣನ ಮೇಲೆ, ನಿಶ್ಚಲ್ ಜೈನ್ ಕೇಸ್ ಹಾಕಿದ್ದಾನೆ ಮಹೇಶ್ ಅಣ್ಣನ ಮೇಲೆ 2013 ₹1 ಡೆಫಾಮೇಷನ್. ಯಾಕೆಂದರೆ ಮಹೇಶ್ ಅಣ್ಣನಿಗೆ ಬೆಲೆ ಕಟ್ಟುವವರು ಯಾರೂ ಇಲ್ಲ. ಮಹೇಶ್ ಅಣ್ಣನಿಗೆ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ವೇಳೆ ಅವರ ಹತ್ರ ಏನೋ ಇದ್ದಿರಲಿಕ್ಕಿಲ್ಲ, ₹1 ನೋಡುವ ಇದರಲ್ಲಿ ಏನಾಗ್ತದೆ ಅಂತ ಇದ್ದಿರ್ಬೋದು, ₹1 ಹಾಕಿದ್ದಾರೆ, ಪರವಾಗಿಲ್ಲ. ಈಗ 2023 5 ಕೋಟಿಗೆ ಮೇಲೆ ಹೋಗಿದ್ದಾರೆ. ಆದರೆ ನನ್ನ ಪ್ರಶ್ನೆ, ಇದಕ್ಕೆಲ್ಲ ಮೂಲಭೂತ ಪ್ರಶ್ನೆಗಳಿಗೆ ಆನ್ಸರ್ ಕೊಡಲಿಕ್ಕೆ ಆಗದೆ ಈ ರೀತಿ ಮುಂದುವರಿದಾಗ ಇದಕ್ಕೆ ಇನ್ನಾದರೂ ಉತ್ತರ ಕೊಡಬೇಕಲ್ಲ. ಸಾಮಾನ್ಯ ಯಾವನಿಗ ಒಬ್ಬ ಮಾತಾಡಿದ್ದು ಮೀಡಿಯಾದಲ್ಲಿ ಬರುವಾಗ ಕೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ. ಇಡೀ ರಾಜಾರೋಷವಾಗಿ ಅದು ಹೆಸರು ಬಂದು ಎಲ್ಲರೂ ಅವನಿಗೆ, ಅವರ ಇಡೀ ಕುಟುಂಬದ ತೇಜೋವಧೆ ಆಗುವಾಗ, ಕುಟುಂಬದ ಇಡೀ ಹೆಸರು ಹಾಳಾಗುವಾಗ ಯಾಕೆ ಸುಮ್ಮನೆ ಕೂತರು? ಹಾಗಾಗಿ ಎಲ್ರಿಗೂ ನಾನು ಹೇಳೋದು, ಇದು ಯಾರನ್ನು ತೇಜೋವಧೆ ಮಾಡುವಂಥ ಪ್ರಶ್ನೆ ಅಲ್ಲ. ಜನರಿಗೆ
ಕ್ಲಾರಿಟಿ ಬೇಕು. ಜನರು ಮೊದಲೆಲ್ಲ ಕೇಳ್ತಾ ಇದ್ರು, ಸುಮ್ಮನೆ ಹೇಳ್ತಾ ಇದ್ದೀರಿ. ಆ ಟಿ ವಿಯಲ್ಲಿ ನೋಡಿ 3 ದಿವಸ ದಾಖಲೆ ಆಗ್ತಾ ಇದ್ರು. ಕೆಲವರು ದೊಡ್ಡ ದೊಡ್ಡ ಸಮಾಜ ಸೇವಕರು, ಪತ್ರಕರ್ತರಂಥವರು ಮಾತಾಡ್ತಿದ್ರು, ನೋಡಿ ಪವರ್ ಟಿ ವಿಯಲ್ಲಿ ದಾಖಲೆ ಬರ್ತಾ ಉಂಟು, ಉತ್ತರಿಸಿ ಮಹೇಶ್ ಅಣ್ಣ ಹೇಳ್ತಾ ಇದ್ದವರು ಈಗ ಈ ದಾಖಲೆ ಬೇಕಾದರೆ ನಾನು ಕೊಡ್ತೇನೆ, ಒಂದು ಪ್ರಶ್ನೆ ಅವರಿಗೆ ಕೇಳಿ ಇಷ್ಟು ಅಪವಾದ ಬರುವಾಗ ಕೇಸ್ ಹಾಕೊಂಡು ಯಾಕೆ ಸುಮ್ಮನೆ ಇದ್ದೀರಿ? 2017 ತನಕ ಕಾದು ನೀವು ಹೋಗದೆ, ಎವಿಡೆನ್ಸಿಗೂ ಹೋಗದೆ ಆ ಕೇಸ್ ಡಿಸ್ಮಿಸ್ ಯಾಕೆ ಮಾಡಿದಿರಿ ಅನ್ನೋ ಪ್ರಶ್ನೆ ಈಗ ನೀವು ಅವರ ಹತ್ರ ಕೇಳಬೇಕಂತ ನಾನು ಹೇಳ್ತೇನೆ.